76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಮಾತನಾಡಿದರು. ಬ್ಯೂರೋ ರಿಪೋರ್ಟ್ ಟಿವಿ7 ನ್ಯೂಸ್ ಕರ್ನಾಟಕ. सर इधर सर सर ಜನವರಿ 26 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಜಾತಿ ಜನಾಂಗದವರು ಒಂದೇ ಸಮಾನತೆ ಇರ್ತಕ್ಕಂಥ ಒಂದು ಕಾನೂನಬದ್ಧ ಒಂದು ಸಂವಿಧಾನವನ್ನು ಏನು ನಮ್ಗೆ ಕೊಟ್ಟಿದ್ದಾರೆ, ಅದು ಜಾರಿಗೆ ಬಂದಿದ್ದು ಜನವರಿ 26, 1952. ಇವತ್ತು ನಾವೆಲ್ಲರೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು, ಎಲ್ಲ ನಮ್ಮ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಕೊಡುಗೆ ಇದು ಆರ್ಟಿಕಲ್ 371G ತಿದ್ದುಪಡಿ ಆಗಿದೆ ಅಂದ್ರೆ ನಾವು ಯಾವ ಕಾರಣಕ್ಕೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ದಿವಂಗತ ಧವನ್ ಸಿಂಗ್ ಸಾಹೇಬರಿಗೆ ಮತ್ತು ಹಲವಾರು ಹೋರಾಟಗಾರರ ಒಂದು ಪ್ರಯತ್ನದಿಂದ ಇದು ಸಾಧ್ಯವಾಗಿದೆ. ಈಗಾಗಲೇ ದಶಮಾನೋತ್ಸವವನ್ನು ನಾವು ಆಚರಣೆಯನ್ನು ಮಾಡಿದ್ದೀವಿ. 10 ವರ್ಷ ಆಗಿ 11ನೇ ವರ್ಷದಲ್ಲಿ ನಾವು ಕಾಲೆತ್ತಿದ್ದೀವಿ. ಕೋಟ್ಯಾಂತರ ರೂಪಾಯಿ ಯಾವ ರೀತಿಯಿಂದ ಹಣ ಖರ್ಚಾಗಬೇಕು, ಇದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಬಹಳ ಒಂದು ದೊಡ್ಡ ಜವಾಬ್ದಾರಿ. ಇತಿಹಾಸದ ಮೊದಲ ಬಾರಿಗೆ 5,000 ಕೋಟಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇದು ಒಂದು ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿದೆ. ನಾವು ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅವರು ಆಗಿನೂ ಕೂಡ ಸುಮಾರು ಒಂದು 22 ವರ್ಷ ಆಗಿದೆ. ಅಂದೂ ಕೂಡ ಅವರು ಹೇಳಿದ್ರು, ನಮ್ಮ ಈ ಒಂದು ಭಾಗ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಹೆಚ್ಚು ಒಂದು ಒತ್ತನ್ನು ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಅವರು ಹೇಳ್ತಕ್ಕಂತ ಒಂದು ಹಾದಿಯಲ್ಲಿ ಕಳೆದ ಒಂದು 1.5 ವರ್ಷದಲ್ಲಿ ಆರೋಗ್ಯದಲ್ಲೂ ಕೂಡ ಇವತ್ತು ನಾವು ಹೇಳ್ತಾ ಇದ್ದೀವಿ, ಆರೋಗ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರು ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ವರ್ಷ ಮತ್ತು ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ಎಂದಿಗೂ ಕೂಡ ಆಗಿಲ್ಲ ಸುಮಾರು 857 ಕೋಟಿ ವೆಚ್ಚದಲ್ಲಿ, ಈಗಾಗಲೇ ಸುಮಾರು 440 ಕೋಟಿ ವೆಚ್ಚದಲ್ಲಿ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದಿದೆ. ಎಲ್ಲಾ ಕಡೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರತಕ್ಕಂತ 41 ಕ್ಷೇತ್ರಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ಪ್ರಾಥಮಿಕದಿಂದ ಸಮುದಾಯ ಆರೋಗ್ಯ ಕೇಂದ್ರಗಳ ಒಂದು ಮೇಲ್ದರ್ಜೆಗಳು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ,
ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ. ಮೊನ್ನೆ ತಾನೇ ನಾವು 22 ಡಿಸೆಂಬರ್ ಹಿಂದಿನ ತಿಂಗಳು ಮಾನ್ಯ ಮುಖ್ಯಮಂತ್ರಿಯವರು 200 ವರ್ಷಗಳು ಮೇಲ್ಪಟ್ಟಿತ್ತು. ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಮುಖಾಂತರ ನಮಗೆ ಆಗಸ್ಟ್ 15, 1947 ನಲ್ಲಿ ಇಂಡಿಪೆಂಡೆನ್ಸ್ ಅನ್ನು ಕೊಟ್ಟಿದ್ದಾರೆ. ಬಟ್ ಆವಾಗ ಇಂಡಿಪೆಂಡೆನ್ಸ್ ನಮಗೆ ಸಿಗುವಾಗ ನಮ್ಮ ಇಂಡಿಯಾ ಒಂದು ರಿಪಬ್ಲಿಕ್ ಆಗಿ ರಿಪಬ್ಲಿಕ್ ದೇಶವಾಗಿ ಇರಲಿಲ್ಲ. ಸೊ ಇಟ್ ವಾಸ್ ಇಂಡಿಯನ್ ಡೊಮಿನಿಯನ್ ಆಫ್ ಇಂಡಿಯಾ ಎಂದನೇ ಇತ್ತು. ನಮ್ಮ ಬ್ರಿಟಿಷ್ ಕಾಮನ್ವೆಲ್ತ್ ಕೆಳಗಡೆ ಡೊಮಿನಿಯನ್ ಆಫ್ ಇಂಡಿಯಾ ಎಂದನೇ ಇತ್ತು. ನಮಗೆಂದು ಒಂದು ಪ್ರತ್ಯೇಕವಾದ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ ಅವಾಗ. ನಾವು ನಮ್ಮ ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಕೆಳಗಡೆ ನಮ್ಮ ಅಡ್ಮಿನಿಸ್ಟ್ರೇಷನ್ ನಡೆಸುವ ಒಂದು ಪರಿಸ್ಥಿತಿ ಇತ್ತು. ಆಮೇಲೆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಲಿಕ್ಕೆ ಡ್ರಾಫ್ಟಿಂಗ್ ಕಮಿಟಿ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫಸ್ಟ್ ಕ್ರಿಯೇಟ್ ಮಾಡಿದ್ರು. ಆಮೇಲೆ ಡ್ರಾಫ್ಟಿಂಗ್ ಕಮಿಟಿ ಕ್ರಿಯೇಟ್ ಮಾಡಿದ್ರು. ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇಮಕ ಮಾಡಲಾಗಿದ್ದು. ಸೊ ಅವರು ಎಲ್ಲ ವಿಶ್ವದಲ್ಲಿ ಇರುವ ಎಲ್ಲ ವಿವಿಧ ದೇಶಗಳ ಕಾನ್ಸ್ಟಿಟ್ಯೂಷನ್ ಅನ್ನು ರೆಫರ್ ಮಾಡಿ ಬಹಳ ಒಂದು ವೈಶಿಷ್ಟ್ಯವಾದಂತಹ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅವರು ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಎಲ್ಲಾ ಕಾನ್ಸ್ಟಿಟ್ಯೂಷನ್ಸ್ ಅನ್ನು ಇದರಲ್ಲಿ ರೆಫರ್ ಮಾಡಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಲೆಂತ್ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಎಂದು ನಾವು ಹೇಳ್ಬೋದು. ಸೊ ಆ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ ಬಹಳ ಸ್ಪೆಷಾಲಿಟಿ ಇದೆ. ಸೊ ಈ ಕಾನ್ಸ್ಟಿಟ್ಯೂಷನ್ ಅನ್ನು ನಾವು ಅಡಾಪ್ಟ್ ಮಾಡಿರುವ ದಿವಸನೇ 26 ಜನವರಿ 1950. ಅದರ ಅಂಗವಾಗಿ ನಾವು 1950 ಇಂದ ಇಲ್ಲಿವರೆಗೆ ರಿಪಬ್ಲಿಕ್ ಡೇ ಅನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಫಸ್ಟ್ 26 ಜನವರಿ ಅನ್ನೋದು ಲಾಗೂರ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಲ್ಲಿ ಪೂರ್ಣ ಸ್ವರಾಜ್ ಪ್ರೊಕ್ಲಮೇಷನ್ ಮಾಡಿದ ದಿವಸ ಇರುವುದರಿಂದ ಆ ದಿವಸ ಒಂದು ಸ್ಪೆಷಾಲಿಟಿ ಸಲುವಾಗಿನ ಈ ರಿಪಬ್ಲಿಕ್ ಡೇ ಅನ್ನು ನಾವು ಆವಾಗ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ನಮ್ಮ ಇಂಡಿಪೆಂಡೆನ್ಸ್ ಆದ ಮೇಲೆ